ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಪ್ರಕ್ರಿಯೆ ಮತ್ತು ತನಿಖೆ ಅನ್ನೋದು ಮುಂದುವರಿತಾ ಇದೆ. ಇನ್ನು ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ರಾಘವೇಂದ್ರನಿಂದ ಕರೆದುಕೊಂಡು ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯಲಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬಹಳಷ್ಟು ಜನ ಅಲ್ಲಿ ಜಮಾಯಿಸಿದ್ದಾರೆ. ಹಾಗಾದ್ರೆ ಸ್ಥಳ ಮಹಜರು ಪ್ರಕ್ರಿಯೆಗೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಈ ಬಗ್ಗೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ಮಾಲ್ತೇಶ್ ಅರಸ್ ಸಮಗ್ರ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡೋಣ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾಗಿ ದರ್ಶನ್ ಸಂಘದ ಅಧ್ಯಕ್ಷನಾಗಿರುವಂಥ ರಾಘವೇಂದ್ರನನ್ನ ಚಿತ್ರದುರ್ಗ ಕರೆತರುವ ಮೂಲಕ ಮಹಾಜರನ್ನ ಮಾಡ್ತಾರೆ ಅನ್ನುವ ಅಂಶವನ್ನು ತಿಳಿದ ಜನರು ನಿಜಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವಂಥದ್ದು. ಇದು ಒಂದು ಕಡೆ ಆಶ್ಚರ್ಯ ಆದರೆ ಒಂದು ಕಡೆ ಬಹುದೊಡ್ಡ ದುರಂತ. ಯಾಕೆಂದರೆ ಕೋಟೆಗಳ ನಾಡು ಬಯಲುಸೀಮೆ ಅಂತ ಕರೆಸ್ಕೊಂತಾರೆ. ಬಯಲುಸೀಮೆಯಲ್ಲಿ ಯಾವುದೇ ಹೋರಾಟಗಳನ್ನು ಮಾಡಿದರೆ ಅಂದರೆ ಭದ್ರಾ ಮೇಲ್ದಂಡೆ ಹೋರಾಟ ಇರ್ಬೋದು, ರೈತರ ಹಸಿವಿರ್ಬೋದು, ಬೇರೆ ಸಮಸ್ಯೆಗಳಿದ್ರೆ ಇವ್ರು ಯಾರು ಬರಲ್ಲ. ಆದರೆ ಇವತ್ತು ದರ್ಶನ್ ಪ್ರಕರಣ ಸಂಬಂಧಪಟ್ಟಂತೆ ನೀವು ನೋಡ್ತಿರ್ಬೋದು, ಹಿಂದೆ ನೂರಾರು ಸಂಖ್ಯೆಯ ಜನರು ಕೂಡ ಆಗಮಿಸಿರುವಂಥದ್ದು. ಯಾಕೆ ಅಂತ ಚಿತ್ರದುರ್ಗದ ಜನರು ಯಾಕೆ ಈ ರೀತಿ ಆದರು, ಹೌದು ಅಲ್ಲ, ಒಂದು ಸಣ್ಣ ಕೇಸ್ ಸಂಬಂಧಪಟ್ಟಂತೆ ಹೌದು ಪ್ರಕರಣ ಆಗಿರ್ಬೋದು, ಆದರೆ ಚಿತ್ರದುರ್ಗದ ಸಮಸ್ಯೆಗೆ ನೀವು ಬರ್ರಿಯಪ್ಪ ಅಂತಂದರೆ ಒಬ್ಬರೂ ಕೂಡ ಬಾರದಂಗಿರುವಂಥ ದುರ್ಗದ ಜನ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವಂಥದ್ದು ಭಾಳ ಆಶ್ಚರ್ಯ ಸಂಗತಿ. ಇದು ಚಳ್ಳಕೆರೆ ಗೇಟಲ್ಲಿರುವಂಥದ್ದು ಟೋಲು, ಚಳ್ಳಕೆರೆ ಗೇಟ್ ಇರುವಂಥ ಆ ಮೇಲ್ಸೇತುವೆ, ಇಡೀ ಮೇಲ್ಸೇತುವೆಯಲ್ಲಿ ನೂರಾರು ಸಂಖ್ಯೆ ಜನ ಸೇರಿರುವಂಥದ್ದು ಭಾಳ ಆಶ್ಚರ್ಯಕರ ಸಂಗತಿ. ಇಲ್ಲಿರುವಂಥ ಯುವಕರಿರ್ಬೋದು ಮತ್ತು ಸೀನಿಯರ್ ಇರ್ಬೋದು, ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನೂ ರಸ್ತೆಯಲ್ಲಿ ನಾವು ವೀಕ್ಷಣೆ ಮಾಡ್ತಾ ಹೋದರೆ ಪೊಲೀಸರಿಗಿಂತ 100 ಪಟ್ಟು ಹೆಚ್ಚು ಜನ ಬಂದಿರೋಂಥದ್ದು. ಹಾಗಾಗಿ ಒಂದು ಚಿತ್ರದುರ್ಗ ಜಿಲ್ಲೆಯ ಮಟ್ಟಿಗೆ ರೇಣುಕಾಸ್ವಾಮಿ ಪ್ರಕರಣ ಒಂದು ಅತ್ಯಂತ ಕುತೂಹಲಕಾರಿಯಾಗಿರೋಂಥದ್ದು. ಹಾಗಾಗಿ ಇಲ್ಲಿ ಬಂದಿರೋ ನೀವು ನೋಡ್ಬೋದು, ಸುಮಾರು ಒಂದು 5:30-6 ಗಂಟೆಯಿಂದಲೂ ಕೂಡ ಜನರು ಸೇರ್ಪಡೆಯಾಗಿದ್ದರು. ಅಂದರೆ ಎಲ್ಲರೂ ಕೂಡ ಕುತೂಹಲ ಏನಾಗುತ್ತೆ ಅಂತ. ಅದೇನೇ ಆಗಲಿ, ಒಂದು ಕಡೆ ಜನರು ಸೇರೋದು ಒಂದು ಕಡೆ ಈ ರೀತಿ ಆದರೆ, ಮತ್ತೊಂದು ಕಡೆ ಒಂದು ಭಾಳ ಆಶ್ಚರ್ಯಕರ ಘಟನೆ ಏನಂತಂದರೆ, ಈಗಾಗಲೇ ರೇಣುಕಾಸ್ವಾಮಿ ಸಂಬಂಧ ಪ್ರಕರಣ ಪಟ್ಟಂತೆ ಒಂದು ಅಪೋಲೋ ಫಾರ್ಮಸಿ ಸ್ಥಳದಲ್ಲೂ ಕೂಡ ಮಾಜರ್ ಮಾಡ್ತಾರೆ. ಇನ್ನೊಂದು ಆತ ಗಾಡಿನ ತಂದು ಈ ಒಂದು ಬಾಲಾಜಿ ಬಾರ್ ಮುಂಭಾಗ ನಿಲ್ಲಿಸುವಂಥ ಕ್ರಿಯೆ, ಅಲ್ಲಿ ಕೂಡ ಒಂದು ಮಾಜರ್ ಮಾಡೋಂಥದ್ದು. ಕೇವಲ ಒಂದು 10-15 ನಿಮಿಷಕ್ಕೆ ಮಾಜರ್ ಮಾಡುವಂಥ ಪ್ರಕ್ರಿಯೆ ಪೊಲೀಸ್ ಇಲಾಖೆ ಮುಕ್ತಾಯಗೊಳಿಸುತ್ತೆ. ಆದರೆ ಜನಗಳಿಗೆ ಎಷ್ಟು ಕುತೂಹಲ ಅಂದರೆ ಸಾವಿರಾರು ಸಂಖ್ಯೆ ಜನ ಆಗಮಿಸಿರೋಂಥದ್ದು. ಒಂದು ಈ ಜನಗಳಿಗೆ ಮುಂದೆ ಪ್ರಜ್ಞೆ ಬರಲೇಬೇಕು ಅಂತ ದುರ್ಗ ಜನಗಳಿಗೆ. ಯಾಕೆಂದರೆ ಸಾಕಷ್ಟು ರೀತಿಯ ಹೋರಾಟಗಳಿಗೆ ಬಂದ್ಗಳಿಗೆ ಬನ್ನಿ ಭಾಗವಹಿಸಿ ಅಂತಂದರೆ ಯಾವುದೇ ವಿದ್ಯಾರ್ಥಿಗಳು ಯುವಕರು ಯಾರು ಬರಲ್ಲ. ಆದರೆ ಇಂಥದ್ದೇ ವೀಕ್ಷಣೆ ಮಾಡೋಕ್ಕೆ ಬರ್ತಿರೋಂಥದ್ರಿಗೆ ಒಂದು ರೀತಿಯ ಜಾಗೃತಿ ತುಂಬ ಅಗತ್ಯ ಅನ್ನೋದು ಇಲ್ಲಿ ಕೇಳಪಟ್ಟಿರುವಂಥ ಮಾತು. ಮಾತೇಶ್ವರ ಚಿತ್ರದುರ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.